ಅದೇ ರೀತಿಯಾಗಿ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರನ ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ, ನಮ್ಮ ಬಳ್ಳಾರಿ ನಾಯಕರಿಗಂತೂ BJP ನಾಯಕರಿಗೆ ಭಾಳಷ್ಟು ಭಾಳ ಸಿಹಿ ಉಂಡಂಥದ್ದು ಆಗ್ತಾಯಿದೆ. ಇದು ಭಾಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮ್ಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ. CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ. ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ. ಇವತ್ತು ಅದೇ ರೀತಿ ಮೂಡಾ ಹಗರಣದಲ್ಲಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ಕೂಡ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇರ್ತೀರಿ. ಯಾರು ಅದರಲ್ಲಿ ಆಪಾದನೆ ಮಾಡಿಕೊಂಡು ಯಾರು ಅದರಲ್ಲಿ ಹಗರಣದಲ್ಲಿ ಸಿಗಾಕೊಂತಾರೋ ಅದನ್ನು ಬಯಸಿ ಎಲ್ಲ ಹಗರಣಗಳಲ್ಲಿ ಎಲ್ಲ ಹೌದು. ಇವತ್ತು ST ವೆಲ್ಫೇರ್ ಅಲ್ಲಿ ಕೂಡ ನಾನು ನಡೆಸುವಂಥ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ. ಅವನ್ನೆಲ್ಲ ಕೂಡ ಬಯಲಿಗೆಳೆಯುವಂಥ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ. ಅವರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ, ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ. ಅವರು ಕೂಡ ಇವತ್ತು ಭಾಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿನ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ. ನೀವು ಜೈಲಿಗೆ ಹೋಗುವಂಥ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ. ಇವನ್ ನಾವೆಲ್ಲ ಅಲ್ಲ, ನಾನು ಮಂತ್ರಿ ಆಗಿದ್ದಲ್ಲ, ಅವರು ಹಗರಣದಲ್ಲಿ ಏನು ಸಿಗಾಕೊಂಡ್ರೆ ಖಂಡಿತವಾಗಿ ಹೋಗ್ತಾರೆ. ನಾಗೇಂದ್ರ ಜೈಲಿಗೆ ಕಳಿಸೋದಂತಲ್ಲ, ಸಿಸ್ಟಮ್ ಕಳಿಸುತ್ತೆ, ಆಡಳಿತ ಕಳಿಸುತ್ತೆ. ಅವ್ರು ಏನಾದರೂ ತಪ್ಪಿತಸ್ಥರು ಅದರಲ್ಲಿ ಇದ್ದಾರೆ ಅಂದರೆ ಖಂಡಿತವಾಗಿ ಹೋಗೇ ಹೋಗ್ತಾರೆ. ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೇನಾಗಿದೆ, ಬಳ್ಳಾರಿ ಅಂದರೆ ನಾನೇ ಇರಬೇಕನ್ನುವಂಥ ಒಂದು ಅಹಂಕಾರ ಇತ್ತು. ಕಳೆದ ಎರಡು ಚುನಾವಣೆಯಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ಇನ್ನೂ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ಸ್ವಾಮಿ, ನಾನು ಈ ಕ್ಷೇತ್ರಕ್ಕೆ 2 ಬಾರಿ ಶಾಸಕನಾದ ಮೇಲೆ ನನ್ನ ಅಭಿವೃದ್ಧಿ ಏನಂದರೆ, ಅಭಿವೃದ್ಧಿ ರೋಡ್ ಹಾಕೋದು ಅದರದ್ದೊಂದೇ ಅಲ್ಲ, ಈ ಕ್ಷೇತ್ರವನ್ನು ಶಾಂತಿ ರೀತಿಯಾಗಿ ಸರ್ವ ಧರ್ಮದ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ನೀನು ನಡೆಸುವಂಥ ನಿನ್ನ ಆಡಳಿತದಲ್ಲಿ ಏನೇನು ಅನಾಹುತಗಳಾಗಿದೆ ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು. ಯಾವ ಸಮುದಾಯಗಳು ಯಾವ ಸಮಾಜಗಳು ತುಳಿತಕ್ಕೆ ಒಳಗಾಗಿದೆ ಅಂತೇಳಿ ಕೂಡ ಗೊತ್ತು. ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ? ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ರಲ್ಲಿ. ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು.